ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಎಷ್ಟೋ ಬಾರಿ ನಮ್ಮ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಹಲವಾರು ಕಾರಣಗಳನ್ನ ಹುಡುಕ್ತಾ ಹೋಗ್ತೀವಿ. ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಮಾಂತ್ರಿಕ ಬಾಧೆಯಿಂದ ಆಗುವಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ನಮ್ಮ ಪಿತೃಗಳೇ ಸತ್ತಂತಹ ಸಂದರ್ಭದಲ್ಲಿ ಇರುವ ಸಮಸ್ಯೆಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ಅನ್ಯ ಆತ್ಮಗಳು ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಪರಿಹಾರಗಳನ್ನ ಮಾಡ್ಕೊಂಡಿರ್ತೀವಿ, ಆದ್ರೂ ನಮಗೆ ಪರಿಹಾರ ಆಗಿರೋದಿಲ್ಲ. ಒಂದು. ಎರಡನೇದಾಗಿ, ಮನೆಯಲ್ಲಿ ಇರೋದು ಅನ್ಯ ಆತ್ಮನ ಅಥವಾ ಪಿತೃಗಳ ಆತ್ಮನ ಅಂತ ಮೊದಲಿಗೆ ನಾವು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಪರಿಹಾರಗಳನ್ನ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಿವಾರಣೆಯಾಗಿ ನಮಗೆ ಒಳ್ಳೆಯ ಜೀವನವನ್ನ ಸಿಗುತ್ತೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಹಲವಾರು ವರ್ಷಗಳೇ ಕಳೆದೋಗಿರುತ್ತೆ. 15 ವರ್ಷ, 20 ವರ್ಷ, 10 ವರ್ಷ ಈ ತರ ಎಲ್ಲ ಸಮಸ್ಯೆಗಳಿಂದ ಅನುಭವಿಸ್ತಾ ಇರ್ತಾರೆ. ಆದ್ರೆ ಜನಕ್ಕೆ ಹೇಗಾಗಿದೆ ಅಂತ ಹೇಳಿದ್ರೆ, ಬಂದ ತಕ್ಷಣ ಒಂದು ಇನ್ಸ್ಟೆಂಟ್ ಆಗಿ ರೆಮಿಡಿ ಕೊಟ್ಬಿಡ್ಬೇಕು. ಒಂದು. ಎರಡನೇದಾಗಿ, ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಏನಾಗಿದೆ ಅಂತಂದ್ರೆ, ಒಂದು ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ, ದೇವರು ಹಿಂಗೆ ಆಶೀರ್ವಾದ ಮಾಡಿದ ತಕ್ಷಣ ಒಂದು ಲೈಟ್ನಿಂಗ್ ಹೋಗ್ಬಿಟ್ಟು ಅವರಿಗೆ ಆಗೋದು, ಅದಾದ ತಕ್ಷಣ ಅವರು ಫುಲ್ ಕ್ಲಿಯರ್ ಆಗೋದು, ಆ ತರ ಎಲ್ಲ ಇಲ್ಲ ಇವ್ರೆ. ಯಾಕೆ ಅಂತಂದ್ರೆ, ಇದು ಬಂದು ಕಲಿಯುಗ. ಜೊತೆಗೆ ಮಾಡುವಂತಹ ಪರಿಹಾರಗಳಲ್ಲಿ ಹಲವಾರು ವಿಧಿವಿಧಾನಗಳಿದೆ. ಯಾವಾಗ್ಲೂ ಅಷ್ಟೇ. ಈಗ ಒಂದು ಇದೇನಪ್ಪ ಇಷ್ಟು ಮೇಡಮ್ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಯಾಕೆ ಅಂತಂದ್ರೆ, ನಾವು ಒಂದು ಸಣ್ಣ ಭತ್ತವನ್ನ ನಾಟಿ ಮಾಡಿದಾಗ ಅಥವಾ ಏನು ಕಲ್ಟಿವೇಟ್ ಮಾಡಿದಾಗ ಅಥವಾ ನಾವು ಹಾಕಿದಾಗ ಅದು ಬೆಳೀಲಿಕ್ಕೆ ಎಷ್ಟು ಸಮಯ ಬೇಕು, ಫಲ ಕೊಡ್ಲಿಕ್ಕೆ ಎಷ್ಟು ಸಮಯ ಬೇಕು, ಅದೇ ರೀತಿ ಒಂದು ತಾಯಿ ಗರ್ಭವತಿ ಆದಂತಹ ಸಂದರ್ಭದಲ್ಲಿ ಆ ಮಗು ಹೊರಗಡೆ ಬರ್ಲಿಕ್ಕೆ ಎಷ್ಟು ಸಮಯ ಬೇಕು, 9 ತಿಂಗಳು ಬೇಕು. ಅದೇ ನೀವು 2 ತಿಂಗಳಿಗೆ ಬಂದ ಮಗು ಹೇಗೆ 3 ತಿಂಗಳು, 4 ತಿಂಗಳು, 5 ತಿಂಗಳು. ನಾವು ಪ್ರಕೃತಿಯ ವಿರೋಧವಾಗಿ ನಾವು ಯಾವಾಗ ಹೋಗ್ತೀವಿ ಅವಾಗ ನಮಗೆ ಸಮಸ್ಯೆಗಳಾಗುತ್ತೆ. ನೀವು ನೋಡ್ಬೋದು, 7 ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಎಷ್ಟು ಪೋಷಣೆ ಬೇಕು, 8 ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಎಷ್ಟು ಪೋಷಣೆ ಬೇಕು, ಅದೇ 9 ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಎಷ್ಟು ಪೋಷಣೆ ಬೇಕು ಅಂತ. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ತುಂಬಾ ದುಡುಕಿ ಹಲವಾರು ಕಡೆ ಹಣವನ್ನ ಖರ್ಚು ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಯಾವುದು ಇವರ ಮನೆಯ ಆತ್ಮ ಅಥವಾ ಯಾವುದು ಇವರ ಅನ್ಯ ಆತ್ಮ ಅಥವಾ ಯಾರೋ ಮಾಡಿ ಕಳಿಸಿರುವ ಆತ್ಮ, ಇದು ಯಾವುದಕ್ಕೂ ಅವರಿಗೆ ಒಂದು ಏನು ಡಿಫ್ರೆನ್ಸ್ ಗೊತ್ತಿರಲ್ಲ. ಅಂದ್ರೆ ವಿಭಜನೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಬಂದ ತಕ್ಷಣ ಇವರಿಗೆ ಕಮ್ಮಿ ಆಗ್ಬೇಕು. ಈಗ ಉದಾಹರಣೆಗೆ ಹೇಳೋದು, ನೀವು ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋದಾಗ್ಲೇ 5 ನಿಮಿಷ 10 ನಿಮಿಷ ಅಲ್ಲದ ಅರ್ಧ ಮುಕ್ಕಾಲು ಗಂಟೆ ಸಮೇತ ನಿಮಗೆ ಕಾಯಿಸ್ತಾರೆ. ಕೆಲವೆಲ್ಲ ಆಹಾರ ತಿನ್ನಕ್ಕೆ ಅಂತಾನೆ ನಿಮಗೆ ಅಷ್ಟೊಂದು ಆಹಾರಕ್ಕೆ ಅಂದ್ರೆ ಅಡಿಗೆ ಮಾಡಿ ತಂದ್ಕೊಡೋದಕ್ಕೇನೆ ನಿಮ್ಗೆ ಅಷ್ಟು ಸಮಯ ಆಗ್ಬೇಕಂದ್ರೆ, ಎಷ್ಟೋ ಜನ್ಮಗಳ ಕರ್ಮಗಳ ನಂಟು ನಿಮ್ಮ ದೇಹದಲ್ಲಿ ಕೂತಿರುತ್ತೆ. ಅಂತಹ ಒಂದು ಜನ್ಮದ ಕರ್ಮಾಂತರಗಳ ಮೂಟೆಗಳನ್ನ ಅಂದ್ರೆ ಅಳಿಸ್ಕೋಬೇಕು ಅಂದ್ರೆ ಸಾಕಷ್ಟು ಸಮಯನೂ ಬೇಕು, ತಾಳ್ಮೆ ಇರಬೇಕು. ಜೊತೆಗೆ ನಿಮ್ಮ ಕುಲದೇವ್ರನ್ನು ಹಿಡ್ಕೋಬೇಕು. ಕುಲದೇವ್ರನ್ನ ಮೊರೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮಂತವರ ಮೊರೆ ಹೋದಾಗ ನಿಮಗೆ ಖಂಡಿತ ಪರಿಹಾರ ಆಗುತ್ತೆ. ಏನಾಗುತ್ತೆ ಅಂದ್ರೆ, ಇಲ್ಲಿ ನಂಬಿಕೆ ಇರಲ್ಲ. ಈಗ ಹಾಲು ಕಾಯಿಸಿದ ತಕ್ಷಣ ಬ್ರೂ ಕಾಫಿ ಪುಡಿ ಹಾಕಿ ಕುಡ್ದಂಗೆ ಜನಕ್ಕೆ ಜೀವನ ಅಂತ ಅನ್ಕೊಂಡಿದ್ರು. ಆ ಬ್ರೂ ಕಾಫಿ ಪುಡಿ ಬರ್ಲಿಕ್ಕಿಂತ ಮುಂಚೆ ಅದರದ್ದು ಎಸೆನ್ಸ್ ತಗೊಂಡು ಅವ್ರು ಎಷ್ಟು ಶ್ರಮ ಪಟ್ಟು ಅದನ್ನ ಡ್ರೈ ಮಾಡಿ ಒಂದು ಕಂಟೈನರ್ ಅಲ್ಲಿ ಹಾಕಿ ಅದನ್ನ ಸ್ಯಾಚೆಟ್ಗೆ ಹಾಕಬೇಕು ಅಂತ ಅದೆಲ್ಲ ಇರುತ್ತಲ್ವಾ. ಅದೇ ತರನೇ ನೀವು ಒಂದು ಪರಿಹಾರಗಳನ್ನ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದಂತ ಏಳಿಗೆ ತಗೋಬೇಕಂತ ಸಂದರ್ಭದಲ್ಲಿ ಹಲವಾರು ವಿಧಿವಿಧಾನಗಳನ್ನ ಅನುಭವಿಸ್ಲೇಬೇಕು. ಅದು ನೀವು ಬೈಕೊಂಡ್ರು ಅಷ್ಟೇನೇನೆ, ಯಾರು ಎಷ್ಟು ಜನದ ಹತ್ರ ಸುತ್ತಿದ್ರು ಅಷ್ಟೇನೇನೆ, ಹೇಳುವಂಥದ್ನ ಸರಿಯಾಗಿ ಮಾಡ್ಕೊಂಡ್ರೆ ಖಂಡಿತ ಆಗುತ್ತೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರಿಗೆ ಗೊತ್ತೇ ಇರಲ್ಲ ಮನೆಯವ್ರದ್ದು ಯಾವುದು, ಹೊರಗಡೆ ಅವ್ರದ್ದು ಯಾರು, ಅಥವಾ ಯಾರೋ ಮಾಡಿ ಕಳಿಸಿರೋದು ಯಾವುದು ಅಂತ. ಹಾಗೆ ಅನ್ಯ ಆತ್ಮಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಹೇಳ್ತಾರೆ, ಮೇಡಮ್ ನಮಗೆ ಹಲವಾರು ರೀತಿಯ ಕನಸು ಬರ್ತಾ ಇದೆ, ಜೊತೆಗೆ ತುಂಬಾ ಬೆಚ್ಚಿ ಬೀಳ್ತಾ ಇದ್ದೀವಿ, ಸುಸ್ತಾಗ್ತಾ ಇದೆ, ಸಂಕಟ ಆಗ್ತಾ ಇದೆ, ಜೊತೆಗೆ ನಮ್ಮ ಮನೆಯಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ, ನನ್ನ ಮಗಳು ಒಂಥರ ಮೂಲೆ ಗುಂಪಾಗ್ತಾ ಇದ್ದಾಳೆ, ಒಂಥರ ಮಾನಸಿಕವಾಗಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ, ನನ್ನ ಗಂಡ ಒಂಥರ ವಿಚಿತ್ರವಾಗಿ ಗಲಾಟೆಗಳು ಮಾಡ್ತಾರೆ,
ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕು, ಇದು ನಿಮ್ಮ ಮನೆಯ ಆತ್ಮಗಳ ಅಥವಾ ಹೊರಗಡೆ ಯಾರೋ ಕಳಿಸಿರುವ ಆತ್ಮಗಳ ಪ್ರಾರಬ್ಧದ ಅಂತ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಏನ್ ಮಾಡಿದೀವಿ, ನಮ್ಮ ಯಾಂತ್ರಿಕ ಬದುಕಿನಲ್ಲಿ ನಾವು ನಮ್ಮ ಪಿತೃಗಳ ಕಾರ್ಯಗಳನ್ನ ಸರಿಯಾಗಿ ಮಾಡದೇ ಇರುವಂತದ್ದು, ಜೊತೆಗೆ ನಮ್ಮ ಪಿತೃಗಳು ತೀರಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾಗಿರುವಂತ ಶ್ರದ್ಧಾಂಜಲಿಯನ್ನು ಸರಿಯಾಗಿ ಕೊಡದೆ ಇರುವಂತದ್ದು ಎಲ್ಲವೂ ಒಂದು ಕಾರಣ ಇರುತ್ತೆ. ಅದರ ಜೊತೆಗೆ ಯಾರೋ ನಮಗೆ ಆಗದೇ ಇರುವಂತವರು ಸಮೇತ ನಮಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಯಾವ ಪೂರ್ವಿಕರು ಅಥವಾ ಹಿರಿಯರು ತೀರಿ ಹೋದಂತಹ ಅವರ ಹೆಸರುಗಳಲ್ಲಿ ಮಾಂತ್ರಿಕ ಬಾಧೆಗಳನ್ನು ಮಾಡಿಸಿ ಅಥವಾ ಇನ್ನೊಬ್ಬರ ದೇಹಕ್ಕೆ ಅಥವಾ ಇನ್ನೊಬ್ಬರ ಮನೆಗೆ ತಂದು ಹಾಕಿದಂತಹ ಸಂದರ್ಭದಲ್ಲೂ ಸಮೇತ ಅಂತಹ ನಕಾರಾತ್ಮಕ ಶಕ್ತಿಗಳು ಪಿಶಾಚಿಯ ರೂಪದಲ್ಲಿ ನಮ್ಮ ಎಷ್ಟೋ ಜನಗಳ ದೇಹದಲ್ಲಿ ಅಥವಾ ಮೈಯಲ್ಲಿ ಇದ್ದುಕೊಂಡು ನಮಗೆ ಕಾಡಾಟಗಳನ್ನ ಕೊಡ್ತಾ ಇರುತ್ತೆ. ಅದು ಅಂತಹ ಒಂದು ಆತ್ಮಗಳು ನಮ್ಮ ಪಿತೃಗಳ ರೂಪದಲ್ಲೇ ಕಾಣಿಸ್ಕೊತಾ ಇರುತ್ತೆ. ಯಾಕಂದ್ರೆ ಇದೆಲ್ಲ ಒಂದು ಡಿಫ್ರೆಂಟ್ ಆಗಿರುವಂತಹ ವಿಚಾರಗಳು. ಇದನ್ನ ತೋರಿಸಿ ಅಂದ್ರೆ ತೋರ್ಸಕ್ ಆಗಲ್ಲ, ಯಾಕಂದ್ರೆ ಕರ್ಮ ಕಾಣಲ್ಲ ಹೊರತು ಕಾಡುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಯಾವಾಗ್ಲೂ ಕನಸಿನ ಮುಖಾಂತರ ಕಾಣೋದು, ಆರೋಗ್ಯದ ಸಮಸ್ಯೆ ಬರೋದು, ಒಬ್ರಿಗಲ್ಲ ಒಬ್ರಿಗೆ ಕನಸಿಲೆ ಬರೋದು, ಬಟ್ಟೆ ಎಳ್ದಂಗಾಗೋದು, ಬೆಡ್ಶೀಟ್ ಎಳ್ದಂಗಾಗೋದು, ಕುತ್ತಿಗೆ ಮೇಲೆ ಕೂತ್ಕೊಂಡಂಗಾಗೋದು, ಮನೆಯಲ್ಲಿ ಆಹಾರ ಪದಾರ್ಥ ಕೆಟ್ಟು ಹೋಗೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂಥರ ಸೇರಿದಂತಹ ಸಂದರ್ಭದಲ್ಲಿ ಜಗಳಗಳಾಗುವಂಥದ್ದು, ಅಥವಾ ಏನೋ ಒಂದು ಶುಭ ಕಾರ್ಯಗಳು ಅಡೆತಡೆಗಳಾಗುವಂಥದ್ದು, ಅದರ ಜೊತೆಗೆ ಯಾವುದೇ ಕಾರ್ಯಗಳು ಆಗಕ್ಕೆ ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ನಮ್ಮಂಥವ್ರನ್ನ ಭೇಟಿ ಆದಂತಹ ಸಂದರ್ಭದಲ್ಲಿ ಹೇಳೇ ಬಿಡ್ತೀವಿ, ಇದು ಈ ತರ ಸಮಸ್ಯೆ ಇದೆ ಹೀಗೆ ಅಂತ. ಯಾವಾಗ ನೀವು ತೆಗೆಸ್ಕೊಳಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲೂ ಸಮೇತ ಇವುಗಳು ಹಲವಾರು ಅಂತಹ ಒಂದು ಆತ್ಮಗಳು ತುಂಬಾ ವಿಭಿನ್ನವಾಗಿ ನಿಮ್ಮನ್ನ ತೊಂದರೆಗೂ ಸಿಲುಕಿಸುತ್ತೆ. ಯಾಕಂದ್ರೆ ನಮ್ಮಂಥವರಿಗೆ ಸಮಸ್ಯೆಯನ್ನು ಕೊಡುವಂಥದ್ದು, ಅಥವಾ ನಿಮ್ಮನ್ನ ನಮ್ಮ ಮುಖಾಂತರ ರೊಚ್ಚಿಗೆಪ್ಸೋದು, ಅಥವಾ ಕೆಲವೆಲ್ಲ ವಿಚಾರಗಳಿರುತ್ತೆ. ಅದು ಸೂಕ್ಷ್ಮವಾಗಿರುವಂತಹ ವಿಚಾರ. ಕೆಲವರು ಪರಿಹಾರವನ್ನ ಅರ್ಧಕ್ಕೆ ನಿಲ್ಲಿಸ್ತೀವಿ ಅನ್ನೋದು, ಪರಿಹಾರನ ಮಾಡ್ಕೊಳ್ಳಲ್ಲ ಅನ್ನೋದು, ಈ ತರ ಎಲ್ಲ ಹೇಳ್ತಾರೆ. ಯಾಕಂದ್ರೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲಿಗೆ ನೀವು ತಿಳ್ಕೋಬೇಕು ಅನ್ಯ ಆತ್ಮಗಳ, ಮನೆಯ ಆತ್ಮಗಳ, ಅಥವಾ ಯಾರೋ ಮಾಡಿಸಿ ಕಳಿಸಿರುವಂತದ ಅಂತ. ಯಾಕಂದ್ರೆ ಕೆಲವೆಲ್ಲ ಅನ್ಯ ಆತ್ಮಗಳು ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮೈ ಮೇಲೆ ಬಂದು ಮಾತನಾಡಿದಂತಹ ಸಂದರ್ಭದಲ್ಲಿ ಅವು ಹೇಳುತ್ತೆ ಯಾರೋ ಕಳಿಸಿರೋದು, ಅಥವಾ ನಾವು ಇಂಥವ್ರೆ. ಎಷ್ಟೋ ಒಂದು ಆತ್ಮಗಳು ದೇಹದಲ್ಲಿ ಇದ್ದು ಮಾತನಾಡದೆ ಕಳ್ಳನ ರೀತಿಯಲ್ಲೇ ಕೂತ್ಕೊಂಡಿರುತ್ತೆ. ಸುಸ್ತಾಗೋದು, ಮುಖ ಎಲ್ಲ ಒಂಥರ ಕಪ್ಪಾಗುವಂಥದ್ದು, ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಸಮೇತ ಮಾಡಕ್ಕೆ ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಎಷ್ಟೋ ಜನ ನೋಡ್ಬೋದು, ಕಾಶಿಗೆ ಹೋಗಿ ಸುತ್ತಾಡಿರ್ತಾರೆ, ಗಯಕ್ಕೆ ಹೋಗಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಪಿತೃಗಳಿಗೆ ಒಂದು ತರ್ಪಣ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಸರ್ಪ ಸಂಸ್ಕಾರ ಆಗಿರ್ಬೋದು, ಆಶ್ಲೇಷ ಬಲಿ ಆಗಿರ್ಬೋದು, ಅಥವಾ ಪ್ರೇತ ಶಾಪ ಬಲಿ ಮಾಡಿಸ್ಕೊಂಡಿರ್ತಾರೆ, ಅಥವಾ ನಾರಾಯಣ ಬಲಿ ಮಾಡಿಸಿರ್ತಾರೆ, ತ್ರಿಪಿಂಡೀಕರಣ ಶ್ರಾದ್ದ ಇವೆಲ್ಲವನ್ನು ಮಾಡಿಸಿರ್ತಾರೆ. ಯಾವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಿಕರ ಆತ್ಮ ಅಥವಾ ನಿಮ್ಮ ಪೂರ್ವಿಕರ ಒಂದು ಪ್ರೇತಾತ್ಮಗಳು ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಇಂತಹ ಕಾರ್ಯಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರುಗಳು ನಿಮ್ಮ ದೇಹದಿಂದ ಅಥವಾ ನಿಮ್ಮ ಮನೆಯಲ್ಲೇ ಸಂಚಾರ ಮಾಡ್ತಿದ್ರೆ ಖಂಡಿತವಾಗ್ಲೂ ಅವರಿಗೆ ಅದರ ಅರಿವು ಉಂಟಾಗಿ ಖಂಡಿತವಾಗ್ಲೂ ಅವರು ತನ್ನ ಮೇಲಿನ ಲೋಕಕ್ಕೇನು ಅದಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಹೋಗ್ಲಿಕ್ಕಿಂತ ಮುಂಚೆ ಅಂತಹ ಒಂದು ನಮ್ಮ ಮನೆಯ ಪ್ರೇತಾತ್ಮಗಳು ಅಥವಾ ನಮ್ಮ ಹಿರಿಯರ ಪ್ರೇತ ಜೀವಿಗಳೇ ಅಥವಾ ನಮ್ಮ ಮನೆಯಲ್ಲೇ ಪ್ರೇತಗಳೇ ಅಥವಾ ನಮ್ಮ ಹಿರಿಕರೇ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು, ಯಾಕಂದ್ರೆ ಅವರು ಸತ್ತ ನಂತರ ಪ್ರೇತಾತ್ಮ, ಆದರೆ ಜೀವಂತವಾಗಿದ್ದಾಗ ನಮಗೆ ಹಿರಿಯರು. ಆದ್ರೆ ಇಂತಹ ಒಂದು ಪರಿಹಾರಗಳನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೊಡದೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವರ ಲೋಕಕ್ಕೆ ಅವರು ಒಂದು ಹೈಯರ್ ಪ್ಲೇನ್ ಅಂತ ಏನಿದೆ ಅಥವಾ ರೀಕಾರ್ನೇಷನ್ ಅಥವಾ ಪುನರ್ಜನ್ಮ ಇದನ್ನ ಅವರು ತಗೊಳ್ತಾರೆ. ಅಂದ್ರೆ ಅವರ ಕರ್ಮದ ಆಧಾರದ ಮೇಲೆ.